ವಾಹನಗಳು ಸಂಚರಿಸಲು ಕಷ್ಟ ಸಾಧ್ಯವಾಗಿದ್ದ ಮಡಿಕೇರಿಯ ಹಿಲ್ ರಸ್ತೆಗೆ ಕಾಯಕಲ್ಪ ಸಿಕ್ಕಿದೆ. ರಾಮ ಮಂದಿರದಿಂದ ಮಾರುಕಟ್ಟೆವರೆಗಿನ ರಸ್ತೆ ಇತ್ತೀಚೆಗೆ ತೀರಾ ಹದಗೆಟ್ಟು ಸಂಚಾರಕ್ಕೆ ಸಮಸ್ಯೆ ಉಂಟಾಗಿತ್ತು. ಇದೀಗ ಈ ಭಾಗದ ನಗರಸಭೆ ಜೆಡಿಎಸ್ ಸದಸ್ಯ ಮುಸ್ತಫಾ ಮುತುವರ್ಜಿಯಿಂದ ರಸ್ತೆ ಕಾಮಗಾರಿ ನಡೆದಿದ್ದು ಸಾರ್ವಜನಿಕರು ವಾಹನ ಸವಾರರು ನಿರಾಳರಾಗಿದ್ದಾರೆ. ಇದು ನಗರೋತ್ಥಾನ 4ನೇ ಹಂತದ ಕಾಮಗಾರಿ. ಕಳೆದ 2 ವರ್ಷದ ಹಿಂದೆ ಟೆಂಡರ್ ಪಡೆದಿದ್ದ ಪಿಕೆಕೆಆರ್ ಸಂಸ್ಥೆಯು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿತ್ತು. ಬಳಿಕ ಸುರಿದ ಭಾರೀ ಮಳೆಯಿಂದಾಗಿ ಜಲ್ಲಿಕಲ್ಲುಗಳೆಲ್ಲ ಕಿತ್ತು ಬಂದಿತ್ತು. ದ್ವಿಚಕ್ರ ವಾಹನ ಸವಾರರಂತೂ ಪರದಾಡುವಂತಾಗಿತ್ತು. ಇದೀಗ ನಗರಸಭೆಯಿಂದ ಹಣ ಪಡೆಯದೆ ಅದೇ ಸಂಸ್ಥೆಯವರು 450 ಮೀಟರ್ ರಸ್ತೆಯ ಮರುಡಾಂಬರೀಕರಣ ಕೈಗೊಂಡಿದ್ದಾರೆ. ನಗರಸಭೆ ಸದಸ್ಯ ಮುಸ್ತಫಾ ಸ್ಥಳದಲ್ಲಿದ್ದು ಗುಣಮಟ್ಟದ ಕಾಮಗಾರಿ ನಡೆಯುವಂತೆ ನೋಡಿಕೊಂಡರು. ನಗರಸಭೆ ಅಧ್ಯಕ್ಷೆ ಕಲಾವತಿ ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದರು. 2 ವರ್ಷ ಹಳೆಯಲ್ಲಿ ನಾವೊಂದು ಕಾಂಕ್ರೀಟ್ ರೋಡ್ ಮಾಡಿದ್ದ. ಇದು 4th ಫೇಸಲ್ಲಿ. ಆ 4th ಫೇಸ್ ಅವರು ಮತ್ತೆ ರೋಡ್ ಮಾಡಿ ಹೋದರು. ಮಳೆ ಬಂತು, ಸ್ವಲ್ಪ ಮಳೆಯಿಂದಾಗಿ ರೋಡ್ ಹಾಳಾಯಿತು. ಮತ್ತು ಅದೇ 4th ಫೇಸ್ ಅವರು ನಮ್ಮ ಕಮಿಷನರ್ ಅವರೆಲ್ಲ ಹೇಳಿ ಈಗ ಒಂದು ಹೊಸದಾಗಿ ಅವರೇ ಮಾಡ್ತಿದ್ದಾರೆ ಅದೇ ದುಡ್ಡಲ್ಲಿ. ಈಗ ಹೊಸ ದುಡ್ಡೇನು ನಗರಸಭೆಯಿಂದ ಒಂದು ಬಂದಿಲ್ಲ, ಅದೇ ದುಡ್ಡೇ ಮಾಡ್ತಿದ್ದಾರೆ. ಎಲ್ಲರಿಗೆ ಹೇಳ್ತೀವಿ, ಎಲ್ಲ ಕೇಳ್ತಿದ್ದಾರೆ ಯಾವ ದುಡ್ಡು ಅಂತ. ಹೊಂಡೆ ಒಂದು ಅವರಿಗೆ ಗೊತ್ತಾಗಿಲ್ಲ. ಇದು ಹಳೆದೇ 4th ಫೇಸ್ ಫಂಡ್ ಇದು ಟೋಟಲಿ ನಮ್ಮದು 27 ಲಕ್ಷ ಇತ್ತು. ಈ ಸೈಡಿಗೆ ಇಂಟರ್ಲಾಕ್ ಮಾಡ್ತದೆ, 2 ಸೈಡ್ ಇಂಟರ್ಲಾಕ್ ಬರ್ತದೆ, ಮತ್ತು LED ಲೈಟ್ ಉಂಟು. ಟೋಟಲಿ ನಮ್ಮ ರಾಮ ಮಂದಿರ ದೇವಸ್ಥಾನದಿಂದ ಮಾರ್ಕೆಟ್ವರೆಗೆ ಮತ್ತು 2 ಸೈಡ್ ಇಂಟರ್ಲಾಕ್ ಬರ್ತದೆ. ಮತ್ತು ಡ್ರೈನೇಜ್ ಕೆಲಸ ಎಲ್ಲ ಆಯಿತು. ಈಗ ಇದೊಂದು ಬ್ಯಾಕ್ ಇತ್ತು. ನೆಕ್ಸ್ಟ್ ವೀಕಲ್ಲಿ ಇದು ಮಾಡ್ತಿದ್ದೀವಿ ಇಂಟರ್ಲಾಕ್. ಈಗಾಗಲೇ ಚರಂಡಿ ವ್ಯವಸ್ಥೆ ಮಾಡಲಾಗಿದ್ದು ಡಾಂಬರೀಕರಣ ಕಾರ್ಯವೂ ಮುಗಿದಿದೆ. ಮುಂದಿನ ವಾರ ಪಿಕೆಕೆಆರ್ ಸಂಸ್ಥೆಯಿಂದಲೇ ರಸ್ತೆಯ 2 ಬದಿಗಳಲ್ಲಿ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿ ಆರಂಭಗೊಳ್ಳಲಿದೆ. ಜೊತೆಗೆ ನಗರಸಭೆ ಅನುದಾನದಿಂದ 29 ಬೀದಿ ದೀಪಗಳನ್ನು ಅಳವಡಿಸಲಾಗುತ್ತದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.